ಬೆಟ್ಟದ ನೆಲ್ಲಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ಮನೇಲಿ ಮಕ್ಕಳು ತಿನ್ನಲ್ಲ. ಅವ್ರು ತಿನ್ನಲ್ಲ ಅಂತಂದರೆ ಹಾಗೆ ಬಿಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ನಾನು ಹೇಳೋ ರೀತಿ ನೀವು ಈ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ರೆಸಿಪಿನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ. ಮೊದಲು ನಾನು ವಿಡಿಯೋಲ್ಲಿ ತೋರಿಸ್ತಿರೋಗ್ಲೇ ಒಂದು ನೆಲ್ಲಿಕಾಯಿನ ತಗೊಂಡು ಚೆನ್ನಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಆಗೋಷ್ಟು ನೆಲ್ಲಿಕಾಯಿನ ಪೀಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರ್ನು ಹಾಕ್ಕೊಳ್ಳಿ. ಖಾರ ಟೇಸ್ಟ್ ಬರಬೇಕಲ್ಲ, ಅದಕ್ಕೆ ಎರಡನ್ನೂ ಹಾಕ್ಕೊಂಡು ನೆಕ್ಸ್ಟು ಮೂರನೇದಾಗಿ ಉಪ್ಪು ಸಾಲ್ಟ್ನ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿರ್ತದೆ. ಆಮೇಲೆ ಇದು ನೆಲ್ಲಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಶುಗರನ್ನು ಹಾಕೋತಾ ಇದ್ದೀವಿ. ನೀವು ಬೇಕಾದರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕೋಬೋದು. ಇವಾಗ ಕಟ್ ಮಾಡಿರೋ ಚಿಕ್ಕ ಚಿಕ್ಕ ಪೀಸ್ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಿ, ಅಥವಾ ಹಾಗೇನೂ ತಿನ್ಬೋದು. ನಾನಿಲ್ಲಿ 2 ಮಿನಿಟ್ಸ್ ಬಿಡ್ತಿದ್ದೀನಿ, ಯಾಕಂದರೆ ಪೌಡರ್ ಅಂಶ ಎಲ್ಲ ನೆಲ್ಲಿಕಾಯಿಗೆ ಹಿಡೀಲಿ ಅಂತ. ಇವಾಗ ತಿಂದು ನೋಡಿ, ಸಖತ್ತಾಗಿ